ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ಸಿನ ಬಿಸಿ ಮಾತು. ಒಂದಿಷ್ಟು ಮನಸ್ಸಿನ ಮಾತುಗಳನ್ನು ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ನೀವೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವೇ ಕೇಳಿ. ತನ್ನ ಗಂಡನ ಹತ್ರ ನೋವನ್ನು ಹೇಳುತ್ತಾ ದುಃಖಿಸುವುದನ್ನು ನೋಡಿ ಮನ ಹೇಳಿತು, ನಿನ್ನ ಮನಸ್ಸು ಅರಿಯದವನ ಹತ್ತಿರ ನಿನ್ನ ನೋವನ್ನು ಹೇಳಿ ಬಿಕ್ಕಿ ಬಿಕ್ಕಿ ಹತ್ತರೇನು ಲಾಭ? ನಿನ್ನನ್ನು ನೀನು ಮೊದಲು ಅರಿತು ನೋಡು, ನಂತರ ಚಿಂತಿಸುವೆ ಎಂದು. ಎಷ್ಟು ಅದ್ಭುತವಾಗಿದೆ ಅಲ್ವಾ ಫ್ರೆಂಡ್ಸ್ ಈ ಸಾಲುಗಳು. ಎಷ್ಟೊಂದು ಅರ್ಥ ಇದೆ ಇದರಲ್ಲಿ. ನಿನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡವನ ಹತ್ರ ನೀನು ಎಷ್ಟೇ ನೋವನ್ನು ಹೇಳ್ಕೊಂಡು ಎಷ್ಟೇ ಕಣ್ಣೀರು ಹಾಕಿದರೂ ಅದಕ್ಕೊಂದು ಬೆಲೆ ಇದೆ. ಅದೇ ನಿನ್ನ ಮನಸ್ಸನ್ನು ಅರಿಯದವನ ಹತ್ರ, ಮನಸ್ಸನ್ನೇ ಅರ್ಥ ಮಾಡ್ಕೊಡದೆ ಇರೋನ ಹತ್ರ ನೀನು ಎಷ್ಟೇ ನೋವನ್ನು ಹೇಳ್ಕೊಂಡ್ರು, ಅವನ ಮುಂದೆ ಎಷ್ಟೇ ಕಣ್ಣೀರು ಹಾಕಿದರೂ ಕೂಡ ಅದಕ್ಕೇನು ಲಾಭ ಇದೆ, ಅದಕ್ಕೇನು ಅರ್ಥ ಇದೆ? ಎಷ್ಟು ಅದ್ಭುತವಾಗಿದೆ ಅಲ್ವಾ ಫ್ರೆಂಡ್ಸ್. ಎಲ್ಲರಿಗೂ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೀವು ನಗ್ತಾ ಇರಿ, ನೀವು ಜೊತೆಲಿರೋ ನಗಿಸ್ತಾ ಇರಿ ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.